ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾವು ಡಿಫರೆನ್ಸ್ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಏನು ಡಿಫರೆನ್ಸ್ ಇದೆ ಅಂತ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ತುಂಬ ಜನರು ಕಾರ್ಡಿಯಾಕ್ ಅರೆಸ್ಟಿಂದ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ ನೋಡ್ತಾ ಇದ್ದೀವಲ್ವಾ. ತುಂಬ ಕೇಸಸ್ನ ಕೇಳ್ತಾ ಇದ್ದೀವಿ. ಸೊ ಈಗ ನಾವು ಇದನ್ನು ಹೇಗೆ ತಡೆಗಟ್ಟಬಹುದು, ನಾವು ಮುಂಚೆನೇ ಹೇಗೆ ಎಚ್ಚರ ವಹಿಸ್ಕೊಂಡು ಏನು ಪ್ರಿಕಾಷನ್ಸ್ ತಗೋಬಹುದು, ಏನು ಲಕ್ಷಣಗಳು ಅಂತೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ಈ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಇದು ನಮ್ಮ ಬಾಡಿಯಲ್ಲಿರೋ ಹ್ಯೂಮನ್ ಹಾರ್ಟ್ ಅಂದರೆ ಹೃದಯ ಅದಕ್ಕೆ ಸಂಬಂಧಿಸಿರೋದು. ಸೊ ನಮ್ಮ ಹೃದಯ ಏನು ಕೆಲಸ ಮಾಡುತ್ತೆ, ನಮ್ಮ ಹಾರ್ಟ್ ಕೆಲಸ ಏನು ಅಂದರೆ ಅದು ಒಂಥರ ಒಂದು ಮಸ್ಕ್ಯುಲರ್ ಆರ್ಗನ್. ನಮ್ಮ ಬಾಡಿಯಲ್ಲಿ ಹಾರ್ಟ್ ಬಂದ್ಬಿಟ್ಟು ಮಸ್ಕ್ಯುಲರ್ ಆರ್ಗನ್, ಮಸಲ್ಸ್ ಇಂದ ಅದು ಆಗಿರುತ್ತೆ ಹಾರ್ಟ್. ಓಕೆ, ಸೊ ಅದರಲ್ಲಿ ಯಾವುದೇ ಒಂದು ಬೋನ್ಸ್ ಇರಲ್ಲ, ಅದು ಮಸ್ಕ್ಯುಲರ್ ಆರ್ಗನ್. ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಏನ್ ಕೆಲಸ ಹಾರ್ಟ್ ಇಂದು ಅಂದ್ರೆ ಅದು ಪಂಪ್ ಮಾಡುತ್ತೆ, ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಪಂಪ್ ಮಾಡಿಬಿಟ್ಟು ಎಲ್ಲಿ ಕಳಿಸುತ್ತೆ ಬ್ಲಡ್ ಅನ್ನ ಅಂದ್ರೆ ನಮ್ಮ ಬಾಡಿಯಲ್ಲಿ ಎಷ್ಟೆಲ್ಲ ಸೆಲ್ಸ್ ಇದೆ ಅಲ್ವಾ, ಸೆಲ್ಸ್ ಎಲ್ಲ ಸೆಲ್ಸ್ಗೆ ಅದು ಏನ್ ಸಪ್ಲೈ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಮತ್ತೆ ನ್ಯೂಟ್ರಿಯೆಂಟ್ಸ್. ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಆರ್ಗನ್ಸ್ ಇದೆ ಅಲ್ವಾ, ಲಂಗ್ಸ್ ಇದೆ, ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಕೆಲವೊಂದು ಆರ್ಗನ್ಸ್ ಬರುತ್ತೆ, ಮತ್ತೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಆರ್ಗನ್ಸ್ ಬರುತ್ತೆ, ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಆರ್ಗನ್ಸ್ ಬರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಸ್ಟಮಕ್, ಇಂಟೆಸ್ಟೈನ್ ನೋಡ್ತೀವಿ, ಹೌದಾ, ಲಿವರ್, ಪ್ಯಾಂಕ್ರಿಯಾಸ್, ಸ್ಪ್ಲೀನ್. ಸೊ ಈ ತರ ತುಂಬಾನೇ ಆರ್ಗನ್ಸ್ ಇದೆ ಅಲ್ವಾ ನಮ್ಮ ಬಾಡಿಯಲ್ಲಿ. ಎಲ್ಲಾ ಆರ್ಗನ್ಸ್ ಅಲ್ಲಿ ಸೆಲ್ಸ್ ಇರುತ್ತೆ. ಆ ಎಲ್ಲಾ ಸೆಲ್ಸ್ ಗಳಿಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ ಹಾರ್ಟ್ ಸಪ್ಲೈ ಮಾಡುತ್ತೆ. ಯಾವ ತರ ಸಪ್ಲೈ ಮಾಡುತ್ತೆ ಅಂದ್ರೆ ಅದು ಪಂಪ್ ಮಾಡುತ್ತೆ, ಬ್ಲಡ್ ಅನ್ನ ಪಂಪ್ ಮಾಡಿ ಆ ರೆಸ್ಪೆಕ್ಟಿವ್ ಆರ್ಗನ್ಸ್ ಅಲ್ಲಿರೋ ಸೆಲ್ಸ್ಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಈ ಸಿಸ್ಟಮ್ ಅನ್ನ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಬ್ಲಡ್ ಮೂಲಕ ಹಾರ್ಟ್ ಏನ್ ಮಾಡುತ್ತೆ, ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಓಕೆ, ಸೆಲ್ಸ್ ಲಿವಿಂಗ್ ಆಗಿರ್ಬೇಕಲ್ವಾ, ನಾವು ನಮ್ಮ ಬಾಡಿ ಸರಿಯಾಗಿ ಫಂಕ್ಷನ್ ಆಗ್ಬೇಕಂದ್ರೆ ನಮ್ಮ ಸೆಲ್ಸ್ ಲಿವಿಂಗ್ ಆಗಿರ್ಬೇಕು, ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು, ಆಕ್ಸಿಜನ್ ಬೇಕು, ಅದನ್ನ ಹಾರ್ಟ್ ಸಪ್ಲೈ ಮಾಡುತ್ತೆ. ಇನ್ನ ಒಂದು ಕೆಲಸ ಏನ್ ಮಾಡುತ್ತೆ ಅಂದ್ರೆ ಹಾರ್ಟ್ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡಿ ಸೆಲ್ಸ್ ಅಲ್ಲಿರೋ ವೇಸ್ಟ್ ಮೆಟೀರಿಯಲ್ ಇರುತ್ತಲ್ವಾ, ವೇಸ್ಟ್ ಮೆಟೀರಿಯಲ್, ಆ ವೇಸ್ಟ್ ಮೆಟೀರಿಯಲ್ ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅದರ್ ವೇಸ್ಟ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇನ್ನ ಬೇರೆ ವೇಸ್ಟ್ ಇರುತ್ತಲ್ವಾ, ಈ ಎರಡು ವೇಸ್ಟ್ ಅನ್ನ ಅದು ಹೊರ ಹಾಕುತ್ತೆ, ಅದನ್ನ ರಿಮೂವ್ ಮಾಡುತ್ತೆ. ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬೇರೆ ವೇಸ್ಟ್ ಗಳನ್ನ ಅದು ರಿಮೂವ್ ಮಾಡುತ್ತೆ ಸೆಲ್ಸ್ ಇಂದ. ಓಕೆ, ಇದು ಫಂಕ್ಷನ್. ನಮ್ ಹಾರ್ಟ್ ಫಂಕ್ಷನ್ ಏನಂದ್ರೆ ಸಪ್ಲೈ ಮಾಡೋದು ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್, ರಿಮೂವ್ ಮಾಡೋದು ಕಾರ್ಬನ್ ಡೈಆಕ್ಸೈಡ್ ಅದರ್ ವೇಸ್ಟ್. ಸೊ ನೆಕ್ಸ್ಟ್ ಈಗ ನಾವು ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್. ನಾವು ಜನರಲ್ ಆಗಿ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಎರಡು ಒಂದೇ ಅಂತ ನಾವು ತಿಳ್ಕೊಂಡಿರ್ತೀವಿ, ಹೌದಾ. ಆದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಅಪ್ರೋಚ್ ನ ಮಾಡ್ಬೇಕು ನಾವು. ಎರಡಕ್ಕೂ ಒಂದೇ ತರ ಟ್ರೀಟ್ಮೆಂಟ್ ಇರಲ್ಲ, ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಟ್ರೀಟ್ಮೆಂಟ್ ಬೇರೆ ಇರುತ್ತೆ, ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳು ಬೇರೆ ಇರುತ್ತೆ, ಯಾವ ತರ ನಾವು ಎಚ್ಚರ ವಹಿಸಬೇಕು ಅದನ್ನು, ಯಾವ ತರ ಆಕ್ಷನ್ ತಗೋಬೇಕು, ಪ್ರಿಕಾಷನ್ ಅದನ್ನು ಬೇರೆ ಇರುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಾಘಾತ. ಓಕೆ, ಕನ್ನಡದಲ್ಲಿ ಹೃದಯಾಘಾತ ಅಂತಾರೆ. ಹಾರ್ಟ್ ಅಟ್ಯಾಕ್ ಇದು ಯಾವ ತರ ಆಗುತ್ತೆ, ಯಾವುದಕ್ಕೆ ಸಂಬಂಧಿಸಿರೋದ್ರೆ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತಲ್ವಾ ಬಾಡಿಯಲ್ಲಿ, ಸೊ ಅದಕ್ಕೆ ಸಂಬಂಧಿಸಿರೋದು. ಓಕೆ, ಏನಾಗುತ್ತೆ ಅಂದ್ರೆ ಇಲ್ಲಿ ಬ್ಲಾಕೇಜ್ ಆಗುತ್ತೆ. ಏನ್ ಬ್ಲಾಕೇಜ್ ಆಗುತ್ತೆ ಅಂದ್ರೆ ಈಗ ಹಾರ್ಟ್ ಏನ್ ಮಾಡುತ್ತೆ, ಬೇರೆ ಬೇರೆ ಆರ್ಟರೀಸ್ ಮತ್ತೆ ವೀನ್ಸ್ ಇಂದ ಅದು ಬ್ಲಡ್ ಅನ್ನ ಸಪ್ಲೈ ಮಾಡುತ್ತೆ, ಮತ್ತೆ ಪಾಯ್ಸನಸ್ ಬ್ಲಡ್ ಅನ್ನ ವಾಪಸ್ ತಗೊಂಡ್ ಬರುತ್ತೆ, ಹೌದಾ, ಸೆಲ್ಸ್ ಗಳಿಂದ. ಸೊ ಇಲ್ಲಿ ಕೊರೋನರಿ ಆರ್ಟರಿ ಅಂತ ಒಂದು ಬ್ಲಡ್ ವೆಸಲ್ ಇರುತ್ತೆ. ಕೊರೋನರಿ ಆರ್ಟರಿ ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಈಗ ನಮ್ಮ ಬಾಡಿಯಲ್ಲಿರೋ ಎಲ್ಲಾ ಆರ್ಗನ್ಸ್ಗೆ ಹಾರ್ಟ್ ಬ್ಲಡ್ ಅನ್ನ ಸಪ್ಲೈ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಹಾರ್ಟ್ ಒಂದು ಆರ್ಗನ್ ಅಲ್ವಾ. ಓಕೆ, ಹಾರ್ಟ್ ಒಂದು ಆರ್ಗನ್ ಅಲ್ವಾ, ನಮ್ಮ ಬಾಡಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆರ್ಗನ್ ಹಾರ್ಟ್. ಬೇರೆ ಎಲ್ಲ ಆರ್ಗನ್ಸ್ ಗೆ ರೆಸ್ಟ್ ಸಿಕ್ಕರೂ ಹಾರ್ಟ್ಗೆ ಯಾವತ್ತಿಗೂ ರೆಸ್ಟ್ ಸಿಗಲ್ಲ. ಈಗ ಹಾರ್ಟ್ ಕೆಲವೊಂದ್ಸರಿ ಲೈಕ್
ನನಗೆ ಇವತ್ತು ತುಂಬ ಸುಸ್ತಾಗಿದೆ, ನಾನು ಕೆಲಸ ಮಾಡಲ್ಲ, ಇವತ್ತು ರೆಸ್ಟ್ ಮಾಡ್ತೀನಿ ಅಂದರೆ ನಾವು ಉಳಿತೀವ ಇಲ್ವಲ್ಲ. ಸೊ ಹಾರ್ಟು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡು ಅದು ಪಂಪ್ ಮಾಡ್ತಾನೆ ಇರಬೇಕು ಅದಕ್ಕೂ ನ್ಯೂಟ್ರಿಯೆಂಟ್ಸ್ ಬೇಕಲ್ವಾ. ಹಾರ್ಟಲ್ಲಿರೋ ಮಸಲ್ಸ್ಗೂ ನ್ಯೂಟ್ರಿಯೆಂಟ್ಸ್ ಬೇಕು, ಹಾರ್ಟಲ್ಲಿರೋ ಸೆಲ್ಸ್ಗೂ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಆ ನ್ಯೂಟ್ರಿಯೆಂಟ್ಸ್ ಈ ಕೊರೋನರಿ ಆರ್ಟರಿ ಸಪ್ಲೈ ಮಾಡುತ್ತೆ. ಓಕೆ, ಹಾರ್ಟಲ್ಲಿರೋ ಸೆಲ್ಸ್ಗೆ ಕೊರೋನರಿ ಆರ್ಟರಿ ಅನ್ನೋ ಬ್ಲಡ್ ವೆಸಲ್ ಅದು ಏನ್ ಮಾಡುತ್ತೆ, ಸಪ್ಲೈ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ನ. ಇಲ್ಲೇನಾಗುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಕೊರೋನರಿ ಆರ್ಟರಿ, ಫಾರ್ ಎಕ್ಸಾಂಪಲ್ ಕೊರೋನರಿ ಆರ್ಟರಿ ಬ್ಲಡ್ ವೆಸಲ್ ಈ ತರ ಇದ್ರೆ ಇದೇನಾಗುತ್ತೆ ಅಂದ್ರೆ ಬ್ಲಾಕ್ ಆಗುತ್ತೆ. ಬ್ಲಾಕೇಜ್ ಏನಕ್ಕಾಗತ್ತೆ ಅಂದ್ರೆ ಕೊಲೆಸ್ಟ್ರಾಲ್, ಕೊಬ್ಬಿನಾಂಶ ಬಾಡಿಯಲ್ಲಿ ನಮ್ಮ ಶರೀರದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದ್ರೆ ಆ ಕೊಬ್ಬಿನಾಂಶ ಇದು ಬ್ಲಾಕ್ ಮಾಡುತ್ತೆ ಕೊರೋನರಿ ಆರ್ಟರಿಯನ್ನ. ಅಥವಾ ಏನಾಗುತ್ತೆ ಅಂದ್ರೆ ನ್ಯಾರೋ ಅಂದ್ರೆ ಇಲ್ಲಿ ನೋಡಿ ಸಣ್ಣಕ್ಕೆ ಇಲ್ಲೆಲ್ಲ ಇಲ್ಲಿ ಇನ್ನರ್ ಲೈನಿಂಗ್ ಇರುತ್ತಲ್ವಾ ಕೊರೋನರಿ ಆರ್ಟರಿ, ಇದು ಕೊರೋನರಿ ಆರ್ಟರಿ ಅಂದ್ರೆ ಇನ್ನರ್ ಲೈನಿಂಗ್, ಒಳಗಡೆ ಲೈನಿಂಗ್ ಅನ್ನ ಅದು ಕೋಟ್ ಮಾಡುತ್ತೆ ಕೊಲೆಸ್ಟ್ರಾಲ್. ಈ ತರ ಕೊಲೆಸ್ಟ್ರಾಲ್ ಕೋಟ್ ಮಾಡಿದ್ರೆ ಏನಾಗುತ್ತೆ, ಬ್ಲಡ್ ಹೋಗೋದಕ್ಕೆ ಜಾಗ ಇರಲ್ಲ, ಸ್ವಲ್ಪನೇ ಬ್ಲಡ್ ಹೋಗುತ್ತೆ. ಅಥವಾ ತುಂಬಾನೇ ಬ್ಲಾಕ್ ಆದ್ರೆ, ಕಂಪ್ಲೀಟ್ ಆಗಿ ಬ್ಲಾಕ್ ಆದ್ರೆ ಬ್ಲಡ್ ಹೋಗೋದೇ ಇಲ್ಲ, ಅದಾ ಬ್ಲಡ್ ಪಾಸ್ ಆಗದೇ ಇಲ್ಲ. ಸೊ ಬ್ಲಡ್ ಪಾಸ್ ಆಗಿಲ್ಲ ಅಂದ್ರೆ ಹಾರ್ಟ್ಗೆ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಸೊ ಹಾರ್ಟ್ಗೆ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ ಮತ್ತೆ ಆಕ್ಸಿಜನ್ ಸಿಗಲ್ಲ. ಸೊ ಅದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಬ್ಲಾಕೇಜ್ ಅಥವಾ ನ್ಯಾರೋಯಿಂಗ್, ಇದನ್ನ ನ್ಯಾರೋಯಿಂಗ್ ಅಂತ ಹೇಳ್ತೀವಿ. ನ್ಯಾರೋಯಿಂಗ್ ಅಲ್ಲಿ ನಾವೇನ್ ನೋಡ್ತೀವಿ, ಕೊಲೆಸ್ಟ್ರಾಲ್ ಇನ್ನರ್ ಲೈನಿಂಗ್ ಅಲ್ಲಿ ಕೋಟ್ ಆಗುತ್ತೆ. ಸೊ ಅದರಿಂದ ಬ್ಲಡ್ ಪಾಸ್ ಆಗೋದಕ್ಕೆ ಅದಕ್ಕೆ ಸ್ಪೇಸ್ ಇರಲ್ಲ. ಸೊ ಅದು ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಹಾರ್ಟ್ ಸೆಲ್ಸ್ಗೆ ಸಿಗಲ್ಲ. ಸೊ ಅದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಓಕೆ, ಈ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟು ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ಗೆ ಸಂಬಂಧಿಸಿರೋದು. ಇಲ್ಲಿ ನೋಡಿ ಕೊರೋನರಿ ಆರ್ಟರಿಯನ್ನು ತೋರಿಸಿದ್ದಾರೆ. ಹಾರ್ಟ್ ಅಲ್ಲಿ ಕೊರೋನರಿ ಆರ್ಟರಿ ಬಂದ್ಬಿಟ್ಟು ಹಾರ್ಟ್ ಸೆಲ್ಸ್ಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ. ಬಟ್ ಇಲ್ಲಿ ಕಾರ್ಡಿಯಾಕ್ ಅರೆಸ್ಟ್, ಇದನ್ನ ಕಾರ್ಡಿಯಾಕ್ ಅರೆಸ್ಟ್ ಅನ್ನ ಕನ್ನಡದಲ್ಲಿ ಏನಂತೀವಿ ಅಂದ್ರೆ ಹೃದಯ ಸ್ತಂಭನ, ಅಂದ್ರೆ ಹೃದಯ ತಕ್ಷಣ ನಿಂತೋಗೋದು. ಓಕೆನಾ, ಯಾವುದೇ ಒಂದು ವಾರ್ನಿಂಗ್ ಇಲ್ಲದೆ ಹೃದಯ ಸ್ಟಾಪ್ ಆಗುತ್ತೆ. ಓಕೆ, ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ, ತಕ್ಷಣ ಸ್ಟಾಪ್ ಆಗೋದನ್ನ ನಾವು ಹೃದಯ ಸ್ತಂಭನ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಈ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ದಿ ಹಾರ್ಟ್ ಸ್ಟಾಪ್ಸ್ ಬೀಟಿಂಗ್ ಅಬ್ರಪ್ಟ್ಲಿ ಅಂದ್ರೆ ವಾರ್ನಿಂಗ್ ಇಲ್ಲದೆ, ಯಾವುದೇ ಒಂದು ವಾರ್ನಿಂಗ್ ಇಲ್ಲದೆ, ಯಾವುದೇ ಒಂದು ಸಿಂಪ್ಟಮ್ ಇಲ್ಲದೆ ಮನುಷ್ಯ ತುಂಬಾ ಚೆನ್ನಾಗೇ ಇರ್ತಾನೆ, ಆಕ್ಟಿವ್ ಆಗಿರ್ತಾನೆ, ನಾರ್ಮಲ್ ಆಗಿರ್ತಾನೆ. ಆ ಮನುಷ್ಯನ್ಗೆ ಕಾರ್ಡಿಯಾಕ್ ಅರೆಸ್ಟ್ ಬರುತ್ತೆ ಅಂತಾನು ನಮ್ಗೆ ಗೊತ್ತಾಗಲ್ಲ, ಯಾವುದೇ ಒಂದು ಲಕ್ಷಣ ಇರಲ್ಲ. ಸೊ ಅದನ್ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಹಾರ್ಟ್ ಏನ್ ಮಾಡುತ್ತೆ, ಹಾರ್ಟ್ ಸ್ಟಾಪ್ಸ್ ಬೀಟಿಂಗ್ ಅಬ್ರಪ್ಟ್ಲಿ, ತಕ್ಷಣ ವಿತೌಟ್ ವಾರ್ನಿಂಗ್ ಅದು ಸ್ಟಾಪ್ ಆಗೋದನ್ನ ನಾವು ಅಬ್ರಪ್ಟ್ಲಿ ಅಂತ ಹೇಳ್ತೀವಿ. ಐದರ್ ಫ್ರಮ್ ಮ್ಯಾಲ್ ಫಂಕ್ಷನ್ ಇನ್ ದ ಹಾರ್ಟ್ಸ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಆರ್ ಅನದರ್ ಸಡನ್ ಚೇಂಜ್ ಇನ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಈಗ ಕಾರ್ಡಿಯಾಕ್ ಅರೆಸ್ಟ್ ಬಂದ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಕೆಲವು ಜನರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಹಾರ್ಟ್ ಪ್ರಾಬ್ಲಮ್ಸ್ ಇರೋ ಜನರಿಗೂ ಬರುತ್ತೆ. ಈ ಹಾರ್ಟ್ ಪ್ರಾಬ್ಲಮ್ಸ್ ಏನೂ ಇಲ್ಲ, ನಾರ್ಮಲ್ ಆಗಿದ್ದಾನೆ ಮನುಷ್ಯ ಅಂದ್ರೆ ಅವನಿಗೂ ಬರ್ಬೋದು ಕಾರ್ಡಿಯಾಕ್ ಅರೆಸ್ಟ್. ಓಕೆನಾ, ಸೊ ಈ ಕಾರ್ಡಿಯಾಕ್ ಅರೆಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್. ಓಕೆ, ಈ ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ ಹಾರ್ಟ್ ಅಲ್ಲಿ, ಆ ಎಲೆಕ್ಟ್ರಿಕಲ್ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ಆದ್ರೆ, ಅಂದ್ರೆ ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ, ಓಕೆನಾ, ಈ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸ್ ಇರುತ್ತೆ. ರೈಟ್, ಸೊ ಈಗ ನಮ್ಗೆ ಡಿಫರೆನ್ಸ್ ಗೊತ್ತಾಯ್ತಲ್ವಾ. ಈಗ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟು ಕೊರೋನರಿ ಆರ್ಟರಿ ಅಲ್ಲಿ ಬ್ಲಾಕ್ ಆಗುತ್ತೆ ಅಥವಾ ನ್ಯಾರೋ ಆಗುತ್ತೆ, ಬ್ಲಡ್ ಫ್ಲೋ ಆಗಲ್ಲ, ಹಾರ್ಟ್ಗೆ ನ್ಯೂಟ್ರಿಯೆಂಟ್ ಸಿಗಲ್ಲ. ಸೊ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನ್ ನೋಡ್ತಿದೀವಿ, ಎಲೆಕ್ಟ್ರಿಕಲ್ ಸಿಸ್ಟಮ್, ಹಾರ್ಟ್ ಅಲ್ಲಿರೋ ಎಲೆಕ್ಟ್ರಿಕಲ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಅದರಿಂದ ಇದು ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ, ವಿತೌಟ್ ಎನಿ ವಾರ್ನಿಂಗ್ ಸ್ಟಾಪ್ ಆಗುತ್ತೆ ಹಾರ್ಟ್. ಓಕೆ, ಸೊ ಇದರದ್ದು ಲಕ್ಷಣಗಳು ಏನು ಅಂತ ನೋಡ್ತಾ ಹೋಗೋಣ. ಸಿಂಪ್ಟಮ್ಸ್, ಲಕ್ಷಣಗಳು. ಸೊ ಈ ಹಾರ್ಟ್ ಅಟ್ಯಾಕ್ ಮೇ ಅಕರ್ ಹವರ್ಸ್ ಆರ್ ಡೇಸ್ ಬಿಫೋರ್. ಅಂದ್ರೆ ಕೆಲವು ದಿನಗಳು ಅಥವಾ ಗಂಟೆಗಳ ಮುಂಚೆ ನಮಗೆ ಸಿಂಪ್ಟಮ್ಸ್ ಕಾಣುತ್ತೆ. ಹಾರ್ಟ್ ಅಟ್ಯಾಕ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಕಾಣುತ್ತೆ ಅಂದ್ರೆ, ಸಿಂಪ್ಟಮ್ಸ್ ಆರ್ ರೆಕಗ್ನೈಸ್ ಮಾಡಬಹುದು. ಹಾರ್ಟ್ ಅಟ್ಯಾಕ್ ಅಲ್ಲಿ ಸಿಂಪ್ಟಮ್ಸ್, ಲಕ್ಷಣಗಳನ್ನ ನಾವು ರೆಕಗ್ನೈಸ್ ಮಾಡಬಹುದು. ಯಾವ ತರ ಲಕ್ಷಣಗಳಿರುತ್ತೆ ಅಂದ್ರೆ, ಚೆಸ್ಟ್ ಪೇನ್, ಇದು ಎದೆನೋವು. ಓಕೆನಾ, ಚೆಸ್ಟ್ ಪೇನ್ ಅಂದ್ರೆ ಎದೆನೋವು. ಫ್ಯಾಟಿಗ್ ಅಂದ್ರೆ ಟಯರ್ಡ್ನೆಸ್, ಸುಸ್ತಾಗೋದು. ವೀಕ್ನೆಸ್, ಓಕೆ, ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಉತ್ಸಾಹ ಇರಲ್ಲ, ವೀಕ್ನೆಸ್. ನಾಸಿಯಾ ಅಂದ್ರೆ ತಲೆ ಸುತ್ತು ಬರೋದು. ಓಕೆ, ನಾಸಿಯಾ ಅಂದ್ರೆ ತಲೆ ಸುತ್ತು ಬರೋದು. ಡಿಫಿಕಲ್ಟಿ ಬ್ರೀತಿಂಗ್, ಉಸಿರಾಟಕ್ಕೆ ತೊಂದರೆ ಆಗೋದು. ಪ್ರೊಫ್ಯೂಸ್
ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಅಂದರೆ ತುಂಬ ಬೆವರು ಬರೋದು. ಓಕೆ, ಬೆವರು ಇಳಿತಾ ಇರುತ್ತಲ್ವಾ ಅದು. ಚೆಸ್ಟ್ ಪೇನ್ radiates to shoulder on left side, down the left arm, left of neck, jaw, back to shoulder, blade as well. So ಈ ಚೆಸ್ಟ್ ಪೇನ್ ಇದು ಎದೆನೋವು ಬರುತ್ತಲ್ಲ, ಈ ಎದೆನೋವು ಏನಾಗುತ್ತೆ, ಅದು ರೇಡಿಯೇಟ್ ಆಗುತ್ತೆ, ಅದು ಪಾಸ್ ಆಗುತ್ತೆ. ಎಲ್ಲಿಗೆ ಪಾಸ್ ಆಗುತ್ತೆ ಅಂದ್ರೆ ಶೋಲ್ಡರ್ ಇರುತ್ತಲ್ವಾ, ಶೋಲ್ಡರ್ ಭುಜ, ಶೋಲ್ಡರ್ ಆನ್ ಲೆಫ್ಟ್ ಸೈಡ್, ನಮ್ಮ ಹಾರ್ಟ್ ಇರೋದು ಲೆಫ್ಟ್ ಸೈಡ್ ಅಲ್ವಾ, ಸೊ ಅದೇ ರೇಡಿಯೇಟ್ ಆಗುತ್ತೆ, ಪಾಸ್ ಆಗುತ್ತೆ. ಈ ಚೆಸ್ಟ್ ಪೇನು ಎದೆ ನೋವು ಎದೆಯಿಂದ ಅದು ಲೆಫ್ಟ್ ಶೋಲ್ಡರ್ಗೆ ರೀಚ್ ಆಗಿ ಮತ್ತೆ ಲೆಫ್ಟ್ ಆರ್ಮ್, ಲೆಫ್ಟ್ ಕೈ, ಓಕೆ, ಲೆಫ್ಟ್ ಆರ್ಮ್ ಅಂದ್ರೆ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಆಫ್ ನೆಕ್ದು ಲೆಫ್ಟ್ ಸೈಡ್ ಇರುತ್ತಲ್ವಾ ಅಲ್ಲಿ, ಜಾ, ಓಕೆನಾ, ಮತ್ತೆ ಬ್ಯಾಕ್ ಟು ಶೋಲ್ಡರ್ ಬ್ಲೇಡ್ ಅಂತ ಇರುತ್ತಲ್ವಾ, ಮೇಲೆ ಶೋಲ್ಡರ್ ಬ್ಲೇಡ್, ಸೊ ಅಲ್ಲಿಗೂ ನೋವು ಪಾಸ್ ಆಗುತ್ತೆ. ಸೊ ಈ ತರದ ನೋವಿದ್ರೆ, ಈ ತರದ ಲಕ್ಷಣಗಳಿದ್ರೆ ನಾವು ಅದು ಹಾರ್ಟ್ ಅಟ್ಯಾಕ್ ಅಂತ ನಾವು ಐಡೆಂಟಿಫೈ ಮಾಡಬಹುದು. ಓಕೆ, ಇದು ನಮಗೆ ಯಾವಾಗ ಗೊತ್ತಾಗತ್ತೆ, ಹವರ್ಸ್ ಅಂದ್ರೆ ಗಂಟೆಗಳು ಅಥವಾ ದಿನ, ಕೆಲವು ದಿನಗಳು ಮುಂಚೆನೆ ನಮಗೆ ಈ ಸಿಂಪ್ಟಮ್ಸ್ ಎಲ್ಲ ನಮಗೆ ಕಾಣಿಸ್ತಾ ಇರತ್ತೆ ಬಾಡಿಯಲ್ಲಿ. ಸೊ ಆ ತರ ನಾವು ರೆಕಗ್ನೈಸ್ ಮಾಡಬಹುದು ಹಾರ್ಟ್ ಅಟ್ಯಾಕ್. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನಾಗತ್ತೆ, ಮೇ ಅಕರ್ ಮೊಮೆಂಟ್ಸ್ ಬಿಫೋರ್. ಮೊಮೆಂಟ್ಸ್ ಅಂದ್ರೆ ಏನ್ ಹೇಳಿ, ಜಸ್ಟ್ ಒಂದು 2 ನಿಮಿಷ ಮುಂಚೆ ನಮಗೆ ಗೊತ್ತಾಗತ್ತೆ. ಈಗ ಗೊತ್ತಾಗೋದು ಇಲ್ಲ, ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಮನುಷ್ಯ ಏನಾಗ್ತಾನೆ, ಕೊಲ್ಯಾಪ್ಸ್ ಆಗ್ತಾನೆ. ಕೊಲ್ಯಾಪ್ಸ್ ಅಂದ್ರೆ ಏನ್ ಹೇಳಿ, ಸಡನ್ ಆಗಿ ಬಿದ್ದೋಗೋದು ಕೆಳಗಡೆ. ಓಕೆ, ವಿತೌಟ್ ಎನಿ ಕಾನ್ಶಿಯಸ್ನೆಸ್, ಏನ್ ಎಚ್ಚರ ಇರಲ್ಲ. ವಿತೌಟ್ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಅಂದ್ರೆ ಮನುಷ್ಯನಿಗೆ ಎಚ್ಚರ ಇರಲ್ಲ. ಓಕೆ, ಎಚ್ಚರ ಇಲ್ದೇನೆ ಅವನು ಕೊಲ್ಯಾಪ್ಸ್ ಆಗ್ತಾನೆ. ಕೊಲ್ಯಾಪ್ಸ್, ಅನ್ಕಾನ್ಶಿಯಸ್ ಅಂದ್ರೆ ಎಚ್ಚರ ಇರಲ್ಲ, ಆ ಮನುಷ್ಯನಿಗೆ ಎಚ್ಚರ ಇರಲ್ಲ. ಈ ಕೇಸಲ್ಲಿ ಆ ತರ ಇರಲ್ಲ. ಓಕೆನಾ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ನಾಟ್ ಬ್ರೀತಿಂಗ್, ಅವನು ಉಸಿರಾಡ್ತಾನೂ ಇಲ್ಲ. ಇಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಇಲ್ಲಿ ಆ ಮನುಷ್ಯ ಉಸಿರಾಡ್ತಾನೆ ಇಲ್ಲ. ಹೌದಾ, ನೋ ಪಲ್ಸ್, ನಾಡಿ ಅಂತ ಹೇಳ್ತೀವಲ್ವಾ, ಇಲ್ಲಿ ಚೆಕ್ ಮಾಡ್ತಾರಲ್ವಾ, ಬ್ರಿಸ್ಟ್ ಇಲ್ಲಿ ಚೆಕ್ ಮಾಡ್ತಾರೆ, ನೆಕ್ ಹತ್ರ ಚೆಕ್ ಮಾಡ್ತಾರೆ. ಹೌದಾ, ನಾಡಿ. ಸೊ ಆ ನಾಡಿನೂ ಇರಲ್ಲ ಆ ಮನುಷ್ಯನ್ಗೆ. ಹಾರ್ಟ್ ಸ್ಟಾಪ್ಸ್ ಪಂಪಿಂಗ್, ನೋ ಬ್ಲಡ್ ಸಪ್ಲೈ ಟು ಬ್ರೈನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಹಾರ್ಟ್ ಬೀಟ್ ಮಾಡ್ತಿರುತ್ತಲ್ವಾ, ಪ್ರತಿ 1 ಸೆಕೆಂಡ್ ಹಾರ್ಟ್ ಬೀಟ್ ಇರುತ್ತಲ್ವಾ, ಆ ಹಾರ್ಟ್ ಬೀಟ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಬ್ಲಡ್ ಪಂಪ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಈಗ ಹಾರ್ಟ್ ಪಂಪ್ ಮಾಡಿದ್ರೆ ತಾನೇ ಎಲ್ಲ ಆರ್ಗನ್ಸ್ಗೆ ನ್ಯೂಟ್ರಿಯೆಂಟ್ ಸಿಗೋದು. ಹಾರ್ಟ್ ಬ್ಲಡ್ ಅನ್ನ ಪಂಪ್ ಮಾಡಿಲ್ಲ ಅಂದ್ರೆ ಬೇರೆ ಆರ್ಗನ್ಸ್ಗೆ ನ್ಯೂಟ್ರಿಯೆಂಟ್ ಸಿಗಲ್ಲ ಅಂದ್ರೆ ಆಕ್ಸಿಜನ್ ಸಿಗಲ್ಲ. ಹೌದಾ, ಆಕ್ಸಿಜನ್ ಸಿಗ್ಲಿಲ್ಲ ಅಲ್ವಾ. ಸೊ ಈ ಬ್ರೈನ್ ಏನಾಗುತ್ತೆ, ಅದು ಬ್ರೈನ್ ಕೆಲಸ ಮಾಡಲ್ಲ. ಸೊ ಅದಕ್ಕೆ ಆ ಪರ್ಸನ್ಗೆ, ಆ ಮನುಷ್ಯನು ಏನಾಗ್ತಾನೆ, ಎಚ್ಚರ ಇರಲ್ಲ. ಬ್ರೈನ್ಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ ಸಿಕ್ಕರೆ ಮಾತ್ರ ನಾವು ಎಚ್ಚರ ಇರ್ತೀವಿ, ಕಾನ್ಶಿಯಸ್ನೆಸ್ ಎಚ್ಚರ ಇರೋದು. ಇಲ್ಲಾಂದ್ರೆ ನಮಗೆ ಎಚ್ಚರ ಇರಲ್ಲ. ಓಕೆ, ಸೊ ಇಲ್ಲಿ ಲಕ್ಷಣಗಳು ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ಇಲ್ಲಿ ನಮಗೆ ಈ ತರದ ಲಕ್ಷಣಗಳು ನೋಡಕ್ ಸಿಗುತ್ತೆ. ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಮನುಷ್ಯನ್ಗೆ ಯಾವುದೇ ಒಂದು ಬ್ರೀತಿಂಗ್ ಇರಲ್ಲ, ಉಸಿರಾಟ ಇರಲ್ಲ, ನಾಡಿನೂ ಇರಲ್ಲ. ಹಾರ್ಟ್ ಸಡನ್ ಆಗಿ ಪಂಪ್ ಮಾಡೋದು ಸ್ಟಾಪ್ ಆಗುತ್ತೆ. ಓಕೆ, ಈ ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಅನ್ನ ಡಾಕ್ಟರ್ ಕಪಿಲ್ ಕುಮಾವತ್ ಅವರು ಮತ್ತೆ ಡಾಕ್ಟರ್ ಕಾರ್ತಿಕ್ ಅವರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಡಿಯೋಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ತಪ್ಪದೆ ನೋಡಿ. ಅವ್ರು ತುಂಬಾ ಇದಕ್ಕಿಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸೊ ಇವರು ವಿಡಿಯೋಸ್ ಅನ್ನ ನೋಡಿ. ಓಕೆ, ಸೊ ನಾನು ಈ ವಿಡಿಯೋ ಮಾಡ್ತಿರೋದು ಏನಕ್ಕಂದ್ರೆ ಜನರಲ್ ಆಗಿ ನನಗೂ ಗೊತ್ತಿರಲಿಲ್ಲ. ಓಕೆನಾ, ಸೊ ನಾವೆಲ್ಲ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಎರಡು ಸೇಮ್, ಮತ್ತೆ ಅದನ್ನ ಯಾವ ತರ ಅಪ್ರೋಚ್ ಮಾಡ್ಬೇಕಂತ ಜನರಿಗೆ ಗೊತ್ತಾಗಲ್ಲ. ಹೌದಾ, ಸೊ ಸಡನ್ ಆಗಿ ಯಾರಿಗಾದ್ರೂ ಈ ತರ ಲಕ್ಷಣಗಳು ನೀವು ನೋಡಿದ್ರೆ ನೀವು ಅವ್ರಿಗೆ ಎಜುಕೇಟ್ ಮಾಡ್ಬೋದಲ್ವಾ. ಇನ್ಫಾರ್ಮೇಶನ್ ನಿಮ್ಗೆ ಇದ್ರೆ, ಈ ಇನ್ಫಾರ್ಮೇಶನ್, ಈ ನಾಲೆಡ್ಜ್ ನಿಮ್ಮ ಹತ್ರ ಇದ್ರೆ ನೀವು ಬೇರೆ ಜನರಿಗೂ ಎಜುಕೇಟ್ ಮಾಡ್ಬೋದು. ಸೊ ಆ ಪ್ರಾಬ್ಲಮ್ ನಿಮ್ಗೆ ಏನಾದ್ರೂ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಜನರಿಗೆ ಈ ಪ್ರಾಬ್ಲಮ್ ಇದ್ರೆ ನೀವು ಅವ್ರಿಗೆ ಎಜುಕೇಟ್ ಮಾಡ್ಬೋದು. ಹೌದಾ, ಓಕೆ, ಅದರ ಸಲುವಾಗಿ ಈ ವಿಡಿಯೋ ಮಾಡ್ತಿರೋದು. ನಾನು ಯಾವುದೇ ಡಾಕ್ಟರ್ ಅಲ್ಲ, ನಾನು ಯಾವುದೇ ಮೆಡಿಕಲ್ ಪ್ರೊಫೆಷನಲ್ ಅಲ್ಲ, ಸರಿನಾ. ಈಗ ಯಾವ ತರ ಎಚ್ಚರ ವಹಿಸಬೇಕು, ಏನು ಆಕ್ಷನ್ ತಗೋಬೇಕು, ನಮ್ಮ ಪಕ್ಕದಲ್ಲಿ ಯಾವುದಾದ್ರೂ ಮನುಷ್ಯನಿಗೆ ಏನಾದರೂ ತೊಂದರೆ ಇದ್ರೆ, ಹಾರ್ಟ್ ಅಟ್ಯಾಕ್ ಆಗ್ತಿದ್ರೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ರೆ ನಾವೇನು ಆಕ್ಷನ್ ತಗೋಬೇಕಂತ ನೋಡೋಣ. ಓಕೆ, ಸೊ ಇಲ್ಲಿ ಈ ಎರಡು ಕೇಸಸ್ ಅಲ್ಲಿ
ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಾಗತ್ತೆ. ಯಾಕಂದ್ರೆ ನಮಗೆ ಜಾಸ್ತಿ ಟೈಮ್ ಇರಲ್ಲ. ಎಸ್ಪೆಷಲಿ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ನಾವು ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ನಮಗೆ ಜಸ್ಟ್ 4 to 5 ಮಿನಿಟ್ಸ್ ಅಲ್ಲಿ ಆ ಮನುಷ್ಯನ ಕಾಪಾಡಬೇಕಾಗತ್ತೆ. ಓಕೆ, ಅದಕ್ಕಿಂತ ಜಾಸ್ತಿ ಟೈಮ್ ಇರಲ್ಲ. ಸೊ ಇಲ್ಲಿ ಎವ್ರಿ ಮಿನಿಟ್ ಮ್ಯಾಟರ್ಸ್. ಓಕೆ, ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಮ್ಯಾಟರ್ ಆಗುತ್ತೆ. ಸೊ ನಾವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಬೇಕು. ಓಕೆ, ಎಮರ್ಜೆನ್ಸಿ ನಂಬರ್ ಇಂಡಿಯಾದಲ್ಲಿ ಬಂದ್ಬಿಟ್ಟು 102 ಮತ್ತೆ 112. 102 ಬಂದ್ಬಿಟ್ಟು ಇದು 102 ಇದೆಯಲ್ಲ, ಇದು ಆಂಬುಲೆನ್ಸ್ ನಂಬರು. ಇದು 112 ಅಂದ್ರೆ ಇದು ಸಿಂಗಲ್ ಎಮರ್ಜೆನ್ಸಿ ನಂಬರ್. ಸೊ ಈ ಎರಡು ನಂಬರ್ಸ್ ಎಮರ್ಜೆನ್ಸಿ ನಂಬರ್ ಆಗಿರುತ್ತೆ ಇಂಡಿಯಾದಲ್ಲಿ. ಓಕೆನಾ, ಫಸ್ಟ್ ಸ್ಟೆಪ್ ಇದು. ಓಕೆ, ಫಸ್ಟ್ ಸ್ಟೆಪ್ ಎರಡು ಕೇಸಸ್ ಅಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಹಾರ್ಟ್ ಅಟ್ಯಾಕ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ಅಂದ್ರೆ ಚೀವ್ ಆರ್ ಸ್ವ್ಯಾಲೋ ಆಸ್ಪಿರಿನ್. ಆಸ್ಪಿರಿನ್ ಅನ್ನೋ ಮೆಡಿಸನ್, ಇದು ಮೆಡಿಸನ್ ಅನ್ಲೆಸ್ ಅಲರ್ಜಿಕ್ ಆರ್ ನಾಟ್ ಟೋಲ್ಡ್ ಬೈ ಎ ಡಾಕ್ಟರ್. ಈ ಆಸ್ಪಿರಿನ್ ಮೆಡಿಸಿನ್ ಅಲರ್ಜಿಕ್ ಇದ್ರೆ ನೀವು ತಗೋಬಾರ್ದು, ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಗ್ಲೂ ತಗೋಬಾರ್ದು. ಸರಿನಾ? ಆಸ್ಪಿರಿನ್ ಅಲರ್ಜಿಕ್ ಇದ್ರೆ ಮತ್ತೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ತಗೊಳ್ಳೇಬಾರ್ದು. ಓಕೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ರೆ ನೀವೇನ್ ಮಾಡ್ಬೇಕು, ಆಗ ಚೀವ್ ಮಾಡ್ಬೇಕಂದ್ರೆ ಜಗಿಬೇಕು, ಮತ್ತೆ ಸ್ವ್ಯಾಲೋ ಅಂದ್ರೆ ನುಂಗ್ಬೇಕು, ಚೀವ್ ಮಾಡಿ ನುಂಗ್ಬೇಕು. ಓಕೆನಾ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಹಾರ್ಟ್ ಅಟ್ಯಾಕ್ ಅಲ್ಲಿ ಅಂದ್ರೆ ಟೇಕ್ ನೈಟ್ರೋಗ್ಲಿಸರಿನ್. ಇದು ಇನ್ನೊಂದು ಮೆಡಿಸಿನ್. ಈ ನೈಟ್ರೋಗ್ಲಿಸರಿನ್ ಕೂಡ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ನಿಮ್ಗೆ ಅನ್ಸಿದ್ರೆ ಆಗ ನೀವು ಯಾವ ತರ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದೇ ತರ ತಗೋಬೇಕು. ಇಫ್ ಯು ಆರ್ ನಾಟ್ ಪ್ರಿಸ್ಕ್ರೈಬ್ ಅಂದ್ರೆ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ಲಿಲ್ಲ ಡಾಕ್ಟರ್ ಅಂದ್ರೆ ನೀವು ತಗೊಳ್ಳೇಬಾರ್ದು. ಬೇರೆ ಯಾರೋ ನಿಮ್ಗೆ ಗೊತ್ತಿರೋರ್ಗೆ ಪ್ರಿಸ್ಕ್ರೈಬ್ ಮಾಡಿದರೆ ನಾನು ತಗೋತೀನಿ ಅಂತ ಆತರ ಮಾಡಬಾರ್ದು. ರೈಟ್? ಸೊ ಈ ಎರಡು ಮೆಡಿಸಿನ್ಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ಯಾವತ್ತಿಗೂ ತಗೋಬಾರ್ದು. ರೈಟ್? ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ನಾವು ಏನ್ ಮಾಡ್ತೀವಿ, ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, CPR, ಸ್ಟಾರ್ಟ್ CPR. ಈಗ CPR ಅಂದ್ರೆ ಏನು? CPR ಅಂದ್ರೆ ಕಾರ್ಡಿಯೋ ಪಲ್ಮೊನರಿ ರಿಸಸಿಟೇಷನ್ ಅಂತ ಹೇಳ್ತೀವಿ. ಸೊ ಈ CPR ಯಾವ ತರ ಮಾಡುದು ಅಂತ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಬ್ಬ ಡಾಕ್ಟರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆನಾ, ಈ CPR ತುಂಬಾನೇ ಇಂಪಾರ್ಟೆಂಟ್. ಈ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ನಾವು ಎಮರ್ಜೆನ್ಸಿ ನಂಬರ್ ಕಾಲ್ ಮಾಡಿದ್ಮೇಲೆ CPR ಮಾಡ್ತೀವಲ್ವಾ, ಈ ಪ್ರಾಸೆಸ್ ನಾವು ಕಲ್ತ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋನ ನೋಡಿ, ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಓಕೆನಾ, ಸಿಂಪಲ್ ವರ್ಡ್ಸ್ ಅಲ್ಲಿ ತುಂಬಾನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ, ಸೊ ಇದು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ಮತ್ತೆ ಈಗ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಯೂಸ್ ಅನ್ AED, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇದು ಒಂದು ಮೆಷಿನ್, ಇದು ಬ್ಯಾಟ್ರಿಯಿಂದ ನಡೆಯುತ್ತೆ. ಓಕೆ, ಲೈಟ್ ವೆಯ್ಟ್ ಆಗಿರುತ್ತೆ, ಬ್ಯಾಟ್ರಿಯಿಂದ ನಡೆಯುತ್ತೆ, ಮತ್ತೆ ಪೋರ್ಟಬಲ್ ಅಂದ್ರೆ ನಾವು ಎಲ್ಲಿ ಬೇಕಾದ್ರೂ ಅದನ್ನ ಪ್ಲೇಸ್ ಮಾಡಬಹುದು. ಸೊ ಅಷ್ಟು ಎಕಾನಮಿಕಲ್ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಡಿವೈಸ್ ಯೂಸ್ ಮಾಡೋದಕ್ಕೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇದು ಯಾವ ತರ ಯೂಸ್ ಮಾಡ್ಬೇಕು, ಇದೇನ್ ಮಾಡುತ್ತೆ ಅಂದ್ರೆ ಈಗ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನಾಗಿರ್ತಾನೆ, ಮನುಷ್ಯ ಕುಸಿದ್ ಬೀಳಿರ್ತಾನೆ, ಹೌದಾ, ಅವನ್ ಹಾರ್ಟ್ ಸ್ಟಾಪ್ ಆಗಿರುತ್ತೆ, ಪಂಪ್ ಮಾಡಲ್ಲ, ಬ್ಲಡ್ ಹಾರ್ಟ್ ಬೀಟ್ ಇರಲ್ಲ. ಆಗ ಈ ಮೆಷಿನ್ ಏನ್ ಮಾಡುತ್ತೆ ಅಂದ್ರೆ ಇದು ಶಾಕ್ ಕೊಡುತ್ತೆ, ಹಾರ್ಟಿಗೆ ಶಾಕ್ ಕೊಟ್ಬಿಟ್ಟು ಮತ್ತೆ ಹಾರ್ಟ್ ಬೀಟ್ ಅನ್ನ ಶುರು ಮಾಡುತ್ತೆ. ಓಕೆ, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಏನ್ ಮಾಡುತ್ತೆ ಅಂದ್ರೆ ಹಾರ್ಟ್ ಬೀಟ್ ಸ್ಟಾಪ್ ಆಗಿರೋದನ್ನ ಮತ್ತೆ ಶುರು ಮಾಡುತ್ತೆ. ಓಕೆ, ಆ ತರ ಹೆಲ್ಪ್ ಮಾಡುತ್ತೆ ಇದು AED. ನಿಮ್ ಹತ್ರ ಇದ್ರೆ ಅಥವಾ ನಿಮ್ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದ್ರೂ ಡಾಕ್ಟರ್ ಇದ್ರೆ ಅವ್ರ ಹತ್ರ ಇದ್ರೆ ನೀವು ಇದನ್ನ ಯೂಸ್ ಮಾಡಬಹುದು. ರೈಟ್? ಓಕೆ, ಇದೆಲ್ಲ ಗೊತ್ತಾಯ್ತಲ್ವಾ? ನಾವು ಯಾವ ತರ ಆಕ್ಷನ್ ತಗೋಬೇಕು, ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಯಾವ ತರ ಆಕ್ಷನ್ ತಗೋಬೇಕು, ಹಾರ್ಟ್ ಅಟ್ಯಾಕ್ ಆದ್ರೆ ಯಾವ ತರ ಆಕ್ಷನ್ ತಗೋಬೇಕಂತ ಗೊತ್ತಾಯ್ತಲ್ವಾ? ಸೊ ಜನರಲ್ ಆಗಿ ನಾವೇನು ನೆನ್ಪಿಟ್ಕೋಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ನೋಡಿ. ಪೀಪಲ್ ವಿತ್ ಫ್ಯಾಮಿಲಿ ಮೆಂಬರ್ ವಿತ್ ಅನ್ಎಕ್ಸ್ಪ್ಲೇನ್ ಡೆತ್ ಬಿಫೋರ್ 50. ಈಗ ನೀವು ಫ್ಯಾಮಿಲಿಯಲ್ಲಿ ಯಾರಾದ್ರೂ ತೀರ್ಕೊಂಡಿದ್ರೆ, ಅನ್ಎಕ್ಸ್ಪ್ಲೇನ್ ಡೆತ್ ಆಗಿದ್ರೆ ಅಂದ್ರೆ ವಿತೌಟ್ ರೀಸನ್, ಯಾವುದೇ ಕಾಯಿಲೆ ಇಲ್ಲದೆ ಸಡನ್ ಆಗಿ ಡೆತ್ ಆಗುತ್ತಲ್ವಾ, ವಿತೌಟ್ ರೀಸನ್, ಅದನ್ನ ನಾವು ಅನ್ಎಕ್ಸ್ಪ್ಲೇನ್ ಡೆತ್ ಅಂತ ಹೇಳ್ತೀವಿ. ಅನ್ಎಕ್ಸ್ಪ್ಲೇನ್ ಡೆತ್ ಬಿಫೋರ್ 50. ಓಕೆ, 50ಗಿಂತ ಕಡಿಮೆ ಇದ್ರೆ ಅವ್ರ ವಯಸ್ಸು, ರೀಸನ್ ಇಲ್ಲದೆ ತೀರ್ಕೊಂಡಿದ್ರೆ ಆಗ ನೀವು ಏನ್ ಮಾಡ್ಬೇಕು, ಕಾರ್ಡಿಯಾಲಜಿಸ್ಟ್ ಅಥವಾ ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗಿ ನೀವು ಈ ತರ ಹೇಳ್ಬೇಕು. ಹೇಳಿದ್ರೆ ಅವರು ನೋಡ್ತಾರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಇದೆ. ಈಗ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಅದು ಜೆನೆಟಿಕ್ ಆಗಿರುತ್ತೆ, ಹೆರಿಡಿಟರಿ ಆಗಿರುತ್ತೆ. ಓಕೆ, ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ನಿಮ್ಗೂ ಪಾಸ್ ಆಗ್ಬೋದು, ಚಾನ್ಸಸ್ ಇರುತ್ತೆ. ಓಕೆ, ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು,
ನಾವು ಡಾಕ್ಟರ್ ಹತ್ರ ಹೋಗಿ ಈ ತರ ಅನ್ಎಕ್ಸ್ಪ್ಲೇನ್ ಡೆತ್ ಆಗಿದೆ, ಮೇ ಬಿ ಇದು ಕಾರ್ಡಿಯಕ್ ಅರೆಸ್ಟ್ ಆಗಿರ್ಬೋದಲ್ವಾ. ಓಕೆ, ಸೊ ಕಾರ್ಡಿಯಕ್ ಅರೆಸ್ಟ್ ಅಲ್ಲಿ ಸಡನ್ ಆಗಿ ಡೆತ್ ಆಗುತ್ತೆ. ಇದು ಅನ್ಎಕ್ಸ್ಪ್ಲೇನ್ ಡೆತ್ ಅಂದ್ರೆ ಅದನ್ನು ಆಗಿರ್ಬೋದು, ರೈಟ್. ಸೊ ಅದರ ಸಲುವಾಗಿ ನಾವು ಡಾಕ್ಟರ್ ಹತ್ರ ಹೋಗಿ ಈ ತರ ನಮ್ ಇಶ್ಯೂ ಅನ್ನ ಹೇಳಿದ್ರೆ, ನಮ್ ಕನ್ಸರ್ನ್ ಅನ್ನ ಹೇಳಿದ್ರೆ ಅವರು ಚೆಕ್ ಮಾಡ್ತಾರೆ. ಓಕೆ, ಅವರು ಚೆಕ್ಅಪ್ ಮಾಡಿಬಿಟ್ಟು ಹಾರ್ಟ್ ಇಶ್ಯೂಸ್ ಇದೆನೋ ಇಲ್ಲೋ ಅಂತ ನೋಡ್ಬಿಟ್ಟು ನಮಗೆ ಸೂಟಬಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಯಾವ ತರ ಎಚ್ಚರ ವಹಿಸಬೇಕು ಅಂತಾನು ಹೇಳ್ತಾರೆ, ರೈಟ್. ನೆಕ್ಸ್ಟ್, ಪೀಪಲ್ ವಿತ್ ಹಾರ್ಟ್ ಡಿಸೀಸ್ ಶುಡ್ ನಾಟ್ ಇಗ್ನೋರ್ ಪ್ಯಾಲ್ಪಿಟೇಷನ್ಸ್. ಈಗ ಪ್ಯಾಲ್ಪಿಟೇಷನ್ಸ್ ಅಂದ್ರೆ ಏನು? ಪ್ಯಾಲ್ಪಿಟೇಷನ್ಸ್ ಅಂದ್ರೆ ಜೋರಾಗಿ ಹಾರ್ಟ್ ಬೀಟ್ ಆಗೋದು. ಓಕೆ, ಹಾರ್ಟ್ ಬೀಟ್ ಆಗ್ತಿರುತ್ತೆ ಎವ್ರಿ ಸೆಕೆಂಡ್. ಓಕೆ, ಫಾಸ್ಟ್ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್, ನೀವು ಎಕ್ಸರ್ಸೈಸ್ ಮಾಡಿದ್ಮೇಲೆ, ರನ್ ಮಾಡಿದ್ರೆ, ಅದು ಓಡಿದ್ಮೇಲೆ, ಲೈಕ್ ತುಂಬಾನೇ ಸುಸ್ತಾಗಿದ್ಮೇಲೆ, ತುಂಬಾನೇ ಕೆಲಸ ಮಾಡಿದ್ಮೇಲೆ, ಆಗ ನಿಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ ಅನ್ಸುತ್ತಲ್ವಾ? ಸೊ ಅದನ್ನ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ. ಓಕೆ, ಈ ಪ್ಯಾಲ್ಪಿಟೇಷನ್ಸ್ ನೀವು ಎಕ್ಸರ್ಸೈಸ್ ಮತ್ತೆ ಯಾವ್ದಾದ್ರು ಕೆಲಸ ಮಾಡೋ ಟೈಮಲ್ಲಿ ಆಗೋದು ಸಹಜ, ಅದು ನಾರ್ಮಲ್. ಬಟ್ ನೀವು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ದೀರಾ, ಯಾವುದೇ ಒಂದು ಟೆನ್ಷನ್ ಇಲ್ಲ, ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ, ರಿಲ್ಯಾಕ್ಸ್ ಆಗಿದ್ದೀರಾ ಅಂದ್ರೂ ನಿಮ್ಗೆ ಈ ಪ್ಯಾಲ್ಪಿಟೇಷನ್ಸ್ ಆದ್ರೆ, ರಿಲ್ಯಾಕ್ಸ್ ಆಗಿ ಕುತ್ಕೊಂಡ್ರು ನಿಮ್ಗೆ ಪ್ಯಾಲ್ಪಿಟೇಷನ್ಸ್ ಆದ್ರೆ, ಅಂದ್ರೆ ಹೃದಯ ಜಾಸ್ತಿ ಪಡ್ಕೊಂತಾ ಇದ್ರೆ, ಓಕೆ, ನೀವು ಇಗ್ನೋರ್ ಮಾಡಬಾರ್ದು. ಓಕೆ, ಮೇನ್ಲಿ ಅದು ಹಾರ್ಟ್ ಪ್ರಾಬ್ಲಮ್ ಇರುತ್ತಲ್ವಾ, ಆ ಜನರಲ್ಲಿ ಇರುತ್ತೆ ಅದು ಹಾರ್ಟ್ ಡಿಸೀಸ್. ಪೀಪಲ್ ವಿತ್ ಹಾರ್ಟ್ ಡಿಸೀಸ್, ಯಾರಿಗೆ ಹಾರ್ಟ್ ಡಿಸೀಸ್ ಇರುತ್ತೋ ಅವರಲ್ಲಿ ಪ್ಯಾಲ್ಪಿಟೇಷನ್ಸ್ ಆಗ್ತಾ ಇರುತ್ತೆ, ಅದನ್ನ ಇಗ್ನೋರ್ ಮಾಡಬಾರ್ದು. ಓಕೆನಾ. ನೆಕ್ಸ್ಟ್, ಪೀಪಲ್ ವಿತ್ ಹಾರ್ಟ್ ಪ್ರಾಬ್ಲಮ್ಸ್ ಕ್ಯಾನ್ ಇಂಪ್ಲಾಂಟ್ ICD. ICD ಅಂದ್ರೆ ಇಂಪ್ಲಾಂಟಬಲ್ ಕಾರ್ಡಿಯೋವರ್ಟರ್ ಡಿಫಿಬ್ರಿಲೇಟರ್. ಇಂಪ್ಲಾಂಟಬಲ್ ಕಾರ್ಡಿಯೋವರ್ಟರ್ ಡಿಫಿಬ್ರಿಲೇಟರ್. ಓಕೆ, ಇದು ಒಂದು ಮಷೀನ್. ಇದು ತುಂಬಾನೇ ಚಿಕ್ಕದಾಗಿರುತ್ತೆ. ಆ ಮಷೀನ್ ನ ಏನ್ ಮಾಡ್ತಾರೆ, ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ, ಈ ತರ ICD ಅನ್ನ ಇಂಪ್ಲಾಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಂಪ್ಲಾಂಟ್ ಅಂದ್ರೆ ಬಾಡಿ ಒಳಗಡೆನೆ ಅದು ಫಿಕ್ಸ್ ಆಗೋದು, ಫಿಕ್ಸ್ ಮಾಡೋದು. ಓಕೆನಾ. ಇದರಿಂದ ಯೂಸ್ ಏನು ಅಂದ್ರೆ, ಈ ICD ಇಂಪ್ಲಾಂಟಬಲ್ ಕಾರ್ಡಿಯೋವರ್ಟರ್ ಡಿಫಿಬ್ರಿಲೇಟರ್ ಏನ್ ಮಾಡುತ್ತೆ ಅಂದ್ರೆ, ಇನ್ ಕೇಸ್ ಓಕೆ, ಸಪೋಸ್ ಆ ಮನುಷ್ಯನ್ಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಕಾರ್ಡಿಯಕ್ ಅರೆಸ್ಟ್ ಆಗ್ಬಹುದು. ಹಾರ್ಟ್ ಪ್ರಾಬ್ಲಮ್ ಇದ್ರೆ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು, ಆಗದೆ ಇರ್ಬೋದು. ಓಕೆ, ಏನ್ ಮಾಡುತ್ತೆ ಅಂದ್ರೆ, ಇನ್ ಕೇಸ್ ಇಂಪ್ಲಾಂಟ್ ಮಾಡ್ಕೊಂಡಿರೋ ವ್ಯಕ್ತಿಗೆ ಕಾರ್ಡಿಯಕ್ ಅರೆಸ್ಟ್ ಆದ್ರೆ, ಅಂದ್ರೆ ಹಾರ್ಟ್ ಸ್ಟಾಪ್ ಆಗುತ್ತೆ, ಹೌದಾ. ಕಾರ್ಡಿಯಕ್ ಅರೆಸ್ಟ್ ಅಲ್ಲಿ ಹಾರ್ಟ್ ಸ್ಟಾಪ್ ಆಗುತ್ತೆ. ಈ ICD ಏನ್ ಮಾಡುತ್ತೆ, ಆಟೋಮ್ಯಾಟಿಕ್ ಆಗಿ ಅದರ ಆಕ್ಷನ್ ಶುರು ಮಾಡುತ್ತೆ. ಯಾವ ತರ ಶುರು ಮಾಡುತ್ತೆ ಅಂದ್ರೆ, ಅದು ಶಾಕ್ ಕೊಡುತ್ತೆ. ಓಕೆ, ಯಾವ ತರ ಇದು AED ಶಾಕ್ ಕೊಡುತ್ತಲ್ವಾ ಹಾರ್ಟಿಗೆ, ಮತ್ತೆ ಹಾರ್ಟ್ ಬೀಟ್ಸ್ ಶುರು ಮಾಡೋದಕ್ಕೆ ಇದು ಶಾಕ್ ಕೊಡುತ್ತೆ ಹಾರ್ಟಿಗೆ. ಸೊ ಅದೇ ತರ ಇದು ಇಂಪ್ಲಾಂಟ್ ಆಗಿರುತ್ತೆ, ಬಾಡಿ ಒಳಗಡೆನೆ ಇಂಪ್ಲಾಂಟ್ ಆಗಿರುತ್ತೆ. ಇದು ಹಾರ್ಟ್ ರಿದಮ್ ಇರುತ್ತಲ್ವಾ, ಅದನ್ನ ಚೆಕ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ. ಇದು ಹಾರ್ಟ್ ಇಂದು ರಿದಮ್ ಅನ್ನ ಚೆಕ್ ಮಾಡ್ತಾ ಇರುತ್ತೆ, ಅದು ರಿಸ್ಟೋರ್ ಮಾಡುತ್ತೆ, ನಾರ್ಮಲ್ ರಿದಮ್ಗೆ ರಿಸ್ಟೋರ್ ಮಾಡುತ್ತೆ. ಇನ್ ಕೇಸ್ ಹಾರ್ಟ್ ರಿದಮ್, ಹಾರ್ಟ್ ಬೀಟ್ ಸ್ಟಾಪ್ ಆಯ್ತು ಅಂದ್ರೆ, ಇದು ಇಂಪ್ಲಾಂಟಬಲ್ ಕಾರ್ಡಿಯೋವರ್ಟರ್ ಡಿಫಿಬ್ರಿಲೇಟರ್ ಏನ್ ಮಾಡುತ್ತೆ, ಹಾರ್ಟ್ಗೆ ಶಾಕ್ ಕೊಟ್ಬಿಟ್ಟು ಮತ್ತೆ ಹಾರ್ಟ್ ಬೀಟ್ ಅನ್ನ ಶುರು ಮಾಡಿಸುತ್ತೆ. ಓಕೆನಾ. ಇದು ಆಟೋಮೆಟಿಕ್ ಆಗುತ್ತೆ, ಯಾಕಂದ್ರೆ ಇದು ಬಾಡಿ ಒಳಗಡೆನೆ ಇರುತ್ತೆ. ಇದು ನಾವು ಎಕ್ಸ್ಟರ್ನಲ್ ಆಗಿರುತ್ತೆ, ಆದ್ರೆ ಹೊರಗಡೆ ಇರುತ್ತೆ, ಹೌದಾ. ಬೇರೆ ಯಾರಾದ್ರೂ ಹೆಲ್ಪ್ ತಗೊಂಡು ಇದನ್ನ ನಾವು ಯೂಸ್ ಮಾಡಬೇಕು. ಇದಂದ್ರೆ ನಮ್ಮ ಬಾಡಿ ಒಳಗಡೆನೆ ಇಂಪ್ಲಾಂಟ್ ಮಾಡಿರ್ತಾರೆ. ಸೊ ಇದು ಆಟೋಮೆಟಿಕ್ ಆಗಿ ತನ್ನ ವರ್ಕ್ ನ ಶುರು ಮಾಡುತ್ತೆ, ರೈಟ್. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇದರಲ್ಲಿ ನಾವು ಏನೇನು ತಿಳ್ಕೊಂಡ್ವಿ, ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಕ್ ಅರೆಸ್ಟ್ ಅಂದ್ರೆ ಏನು, ಡಿಫರೆನ್ಸ್ ಅನ್ನು ತಿಳ್ಕೊಂಡ್ವಿ, ಮೇನ್ ಅದೇ ಅಲ್ವಾ. ಸೊ ಡಿಫರೆನ್ಸ್ ಅನ್ನು ತಿಳ್ಕೊಂಡ್ವಿ, ಮತ್ತೆ ಸಿಂಪ್ಟಮ್ಸ್, ಅದ ಲಕ್ಷಣಗಳು ಏನೇನಿರುತ್ತೆ ಇದರಲ್ಲಿ, ಈ ತರದ ಚೆಸ್ಟ್ ಪೇನ್, ಫ್ಯಾಟಿಕ್, ವೀಕ್ನೆಸ್, ನಾಸಿಯಾ, ಡಿಫಿಕಲ್ಟ್ ಬ್ರೀತಿಂಗ್. ಸೊ ಇವೆಲ್ಲ ಲಕ್ಷಣಗಳನ್ನು ನೋಡಿದ್ವಿ. ಸೊ ಇದರಲ್ಲಿ ಒಂದೇ ಸಮನೆ ಮನುಷ್ಯ ಏನಾಗ್ತಾನೆ, ಕುಸಿದ್ ಬೀಳ್ತಾನೆ, ಹೌದಾ. ಕಾನ್ಶಿಯಸ್ ಎಚ್ಚರ ಇರಲ್ಲ, ಎಚ್ಚರ ತಪ್ತಾನೆ. ಸೊ ಇದೆಲ್ಲ ನೋಡಿದ್ವಿ, ಹೌದಾ. ಬೇರೆ ಬೇರೆ ಲಕ್ಷಣಗಳು, ಇಲ್ಲಿ ಮೀನಿಂಗು ಡಿಫರೆಂಟ್ ಆಗಿದೆ. ಮತ್ತೆ ಇಲ್ಲಿ ಏನ್ ಆಕ್ಷನ್ ತಗೋಬೇಕು, ಫಸ್ಟ್ ಪಾಯಿಂಟ್ ಮಾತ್ರ ಸೇಮ್ ಇದೆ, ಹೌದಾ. ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡೋದು, ಹೌದಾ. ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಡಿಫರೆಂಟ್ ಆಗಿದೆ, ಹೌದಾ. ಸೊ ಈಗ ಗೊತ್ತಾಯ್ತಲ್ವಾ ನಮ್ಗೆ ಕಾರ್ಡಿಯಕ್ ಅರೆಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಡಿಫರೆಂಟ್ ಇದೆ, ಡಿಫರೆಂಟ್ ಅಪ್ರೋಚ್ ಇದೆ, ಡಿಫರೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ರೈಟ್. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಓಕೆ. ಸೊ ಯಾಕಂದ್ರೆ ಇದು ತುಂಬಾ ಜನರಲ್ ಟಾಪಿಕ್, ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಅಲ್ವಾ, ಎಲ್ರಿಗೂ ಗೊತ್ತಿರಬೇಕಿದು ಇನ್ಫಾರ್ಮೇಶನ್, ಹೌದಾ. ಸೊ
ಈ ಇನ್ಫಾರ್ಮೇಶನ್ ಗೊತ್ತಿದ್ರೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು, ಹೌದಾ? ಸೊ ಅದಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸರಿನಾ? ಥ್ಯಾಂಕ್ ಯು.